12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಮುಖಾಂತರ ಕ್ರಾಂತಿಯಾಯಿತು. ಶರಣರ ಒಂದು ಸಂಘ ನಿರ್ಮಾಣವಾಗಿ, ಆಮೇಲೆ ಪ್ರಚಾರಕ ಜಂಗಮರ ಸಂಘ ನಿರ್ಮಾಣ, ಒಂದು ಮಹಾನ್ ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಪರಿವರ್ತನೆ ಏನೆಲ್ಲ ಆಯಿತು ಅದು 12ನೇ ಶತಮಾನದಲ್ಲಿ ನಿಮಗೆಲ್ಲ ಗೊತ್ತಿದೆ. ಈ ಲಿಂಗಾಯತ ಆಂದೋಲನದ ಪರಿಣಾಮ 13ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಸಂತರ ಮೇಲೆ ಆಯ್ತದು. ಭಾರತದ ಇತಿಹಾಸ ಹತ್ಯೆ ಇತಿಹಾಸ. ಮೊದಲು ಹೆಂಗಿತ್ತು ಅಂತಂದರೆ, ವೈದಿಕರು ಬರೆದಿರುವ ಇತಿಹಾಸವನ್ನು ಓದಿ ಅದೇ ಇತಿಹಾಸ ನಮ್ಮ ಇತಿಹಾಸ ಅಂತ ನಾವು ನಂಬ್ಕೊಂಡಿದ್ವಿ. ಆದರೆ ಈಗ ಹಾಗಲ್ಲ. ಈಗ ತುಂಬ ಅದನ್ನು ವಿಚಾರ ಮಾಡ್ತಕ್ಕಂಥ ಜನರು ಎಲ್ಲ ಕಡೆಯೂ ಹುಟ್ಕೊಂಡಿದ್ದಾರೆ. ಆ 3% ಜನ ನೀವು ಪೊಸಿಷನ್ನಲ್ಲಿರಲ್ಲ, ಪವರ್ನಲ್ಲಿ ಇರ್ತಾರೆ ಅಂತ ಹೇಳಿದ್ರಿ. ಈ ಪವರ್ನಲ್ಲಿರೋ ಜನ ಸಂವಿಧಾನಕ್ಕೂ ಯಾಕೆ ತಿರ್ಚುವಂಥ ಕೆಲಸಕ್ಕೆ ಕೈ ಹಾಕಕ್ಕೆ ಸಾಧ್ಯ ಆಗಲಿಲ್ಲ? ಇದನ್ನೇ ಮಾಡಿದ್ಮೇಲೆ ಅದೇನು ದೊಡ್ಡ ವಿಷಯ ಇತ್ತು? ಸಂವಿಧಾನದಲ್ಲಿ ಸಾಕಷ್ಟು ತಿರುಚಿದ್ದಾರೆ, ಭಾಳಷ್ಟು ಅದರಲ್ಲಿ ಬದಲಾಯಿಸಿದ್ದಾರೆ. ಆದರೆ ಮೂಲ ಆಶಯ, ಸಂವಿಧಾನದ ಮೂಲ ಆಶಯಕ್ಕೆ ಮುಟ್ಟೋದು ಆಗಲಿಲ್ಲ, ಇನ್ನೂ ಕೂಡ ಆಗ್ತಾ ಇಲ್ಲ. ಬಹುಶಃ ಇಂದಿನ ಒಂದು ಪರಿಸ್ಥಿತಿ ನೋಡಿದರೆ ಅದು ಕೂಡ ಭಾಳ ಬೇಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಖರೆ ಅಲ್ಲ, ಅದು ಸತ್ಯ. ಅವರು ಅಷ್ಟೆಲ್ಲ ಸಂಶೋಧನೆ ಮಾಡಿ ಗ್ರಂಥ ಬರೆದಿದ್ರು ಕೂಡ ಆ ಸತ್ಯವನ್ನು ಅಲ್ಲಿ ಬರೆದಿದ್ದಾರೆ ಅವರು. ಅದರ ಮೇಲೂ ಕೂಡ ನಾನು ವಿಚಾರ ಮಾಡಿ ಗುರುಗಳನ್ನು ಚರ್ಚೆ ಮಾಡಿದೆ. ಹೀಗಾಗಿ ಎಲ್ಲರಿಗೂ ಗೊತ್ತಾಯಿತು, ಈ ಸ್ವಾಮಿ ಅಲ್ಲಿದ್ರೂ ಕೂಡ ಅಲ್ಲಿನ ಯಾವುದೇ ಆಚರಣೆಗಳನ್ನು ತನ್ನದಾಗಿಸ್ಕೊಂಡಿಲ್ಲ, ಆ ವಿಚಾರಗಳನ್ನು ಬಿಟ್ಟಿದ್ದಾರೆ ಅಂತ ಗೊತ್ತಾಗಿತ್ತು. ಹೀಗಾಗಿ ಅಷ್ಟೇನು ಸಮಸ್ಯೆ ಬರಲಿಲ್ಲ. ಆದರೆ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಈ ವಿಷಯದಲ್ಲಿ ಭಾಳ ಸಮಸ್ಯೆ ಬರ್ತಾಯಿತ್ತು. ಯಾಕಂದರೆ ಹಳ್ಳಿಯೊಳಗೊಬ್ಬ ಮಠಾಧೀಶನ ಜನ ಹೆಂಗೆ ನೋಡ್ತಾರೆ ಅಂತಂದ್ರೆ, ಒಬ್ಬ ಪವಾಡ ಪುರುಷ, ಒಬ್ಬ ಚಮತ್ಕಾರಿ, ಅಂತರ ಕೊಡಬೇಕು, ದೇವ ಹೇಳಿ ಇಂಥವೆಲ್ಲ ಮಾಡ್ಬೇಕನ್ನೋವಂಥದ್ದು ಒಂದು ಇದು ಇರ್ತೈತೆ ಅವರಿಗೆ. ಹೀಗಾಗಿ ಒಂದು ಸ್ವಲ್ಪ ಶುರು ಅಂದರೆ ಪ್ರಾರಂಭದಲ್ಲಿ ಸಮಸ್ಯೆ ಆಯಿತು, ಭಾಳ ವಿರೋಧಗಳು ಹುಟ್ಕೊಂಡ್ವು. ಆಮೇಲೆ ಈ ಜಾತಿ ವ್ಯವಸ್ಥೆ ಹಳ್ಳಿಗಳಲ್ಲಿ ಭಯಂಕರ. ಮಠದ ಸ್ವಾಮಿ ಸಮಾನತೆ ಕೆಲಸ ಮಾಡಿದರೆ ಜನಗಳು ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ಆ ಸಮಯದಲ್ಲಿತ್ತು. ಆ ಒಂದು ಸಮಸ್ಯೆಗೂ ನಾನು ಗುರಿಯಾಗಿದ್ದೆ. ಅದನ್ನು ಭಾಳ ದೊಡ್ಡ ಹೊಡೆತ ಕೊಟ್ಟಿತ್ತು. ಆಮೇಲೆ ಮೂಢನಂಬಿಕೆಗಳ ವಿರುದ್ಧ ನಾನು ಕೆಲಸ ಮಾಡ್ತಾಯಿದ್ದೆ, ಅದನ್ನು ಕೂಡ ಭಾಳ ದೊಡ್ಡ ಹೊಡೆತ ಕೊಟ್ಟಿತ್ತು ನಮಗೆ ಭಯಂಕರವಾಗಿ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ನನ್ನ ತಿಳುವಳಿಕೆಯ ಪ್ರಕಾರ ಎಲ್ಲ ಕಾರ್ಯವನ್ನು ಅಲ್ಲಿ ಮಾಡಿದ್ದೇನೆ. ಮುಂದೆ ಅದು ಹಂಗಾದ್ಮೇಲೆ ಬುದ್ಧಿ ಆ ಹೋರಾಟದ ಚಳವಳಿ ತೀವ್ರ ಆದಾಗ ಅದು ಭಾಳ ಹಿಂದುಳಿದಂಥ ಪ್ರದೇಶ, ಬಾನಮತಿ ಬರೀ ಅತಿಯಾದ ಮೌಢ್ಯತೆ ಪ್ರದೇಶ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದರೆ ಆ ಭಾಗ. ನೀವು ಅದನ್ನು ಹೆಂಗೆ ಎದುರಿಸಿದ್ರಿ? ಮತ್ತು ನಿಮ್ಮ ಪರವಾಗಿ ಜನ ಬೇಕಲ್ಲ, ಸ್ವಾಮಿ ಆದವ್ರಿಗೆ ಹಿಂಬಾಲಕರೇ ಇರಲ್ಲ. ಯಾರು ಮೌಢ್ಯತೆಯನ್ನು ಬಿತ್ತಾರ ಅವ್ರ ಜೊತೆಗೆ ಜನ ನಿಲ್ತಾರೆ. ನಾನು ಹೆಂಗೆ ಹೆದರಿಸಿದೆ ಅಂತಂದರೆ, ಒಂದಿಷ್ಟು ತಿಳಿದವ್ರ ಜೊತೆಗಿದ್ದರು, ಒಂದಿಷ್ಟು ತಿಳಿದವರು, ಓದ್ದವರು. ಆಮೇಲೆ ಆ ಸಂಘಟನೆ ಮುಖಾಂತರ ಸಾಕಷ್ಟು ಈ ಶಿಕ್ಷಕರು ಭಾಳ ಸಹಕರಿಸಿದರು. ಆ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯಲ್ಲಿ ಮಾಡ್ತಕ್ಕಂಥವ್ರು. ಹೀಗಾಗಿ ಏನೇ ಸಮಸ್ಯೆಗಳು, ಎಷ್ಟೇ ಗೊಂದಲಗಳಿದ್ದರೂ ಕೂಡ ನಾನು ಮಾತ್ರ ವಿಚಲಿತನಾಗಲಿಲ್ಲ. ಆ ಕೆಲಸ ನಿರಂತರ ಮಾಡ್ತಾನೇ ಇದ್ದೆ. ಮಹಾರಾಷ್ಟ್ರದ ಸಂತರ ಪ್ರಭಾವನೂ ಬಹಳ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಸಂತ ಗಾಡ್ಗೆ ಬಾಬಾ ಅಂತ ಹೇಳಿದರು, ಸಂತ ತುಕಾರಾಮ್ ಮಹಾರಾಜರು ಅಂತೇಳಿ ಮೊದಲಾಗಿದ್ದರು ಅವರು. ಆಮೇಲೆ ಸಂತ ತುಕುಡೋಜಿ ಅಂತಿದ್ದರು. ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಆ ಸಂತರ ಪ್ರಭಾವ. ಅವರು ಕೂಡ ಬಹಳ ವೈಚಾರಿಕ ಸಂತರು, ಅತ್ಯಂತ ಪ್ರಗತಿಪರ ವಿಚಾರಗಳನ್ನು ಆ ಸಮಯದಲ್ಲೇ ಹೇಳಿದವರು ಅವರಾಗಿದ್ದರು. ಅವರ ಒಂದು ಪ್ರಭಾವ. ಹೀಗೆ ಅನೇಕ ಕಾರ್ಯಚಟುವಟಿಕೆಗಳು ಮಾಡ್ತಾ ಅದನ್ನು ನಾನು ಮುಂದುವರಿಸಿದೆ. ಅಲ್ಲಿ ಬಸವ ತತ್ವಕ್ಕೂ ಮತ್ತು ಆ ಮರಾಠಿ ಸಂತರ ಧರ್ಮಕ್ಕೂ ವಿಚಾರಗಳಿಗೆ
ಏನು ಸಾಮ್ಯತೆಯನ್ನು ನೀವು ಗುರುತಿಸಿದ್ರಿ? 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದೇನು ಈ ಅನುಭವ ಮಂಟಪದ ಮುಖಾಂತರ ಕ್ರಾಂತಿಯಾಯಿತು. ಶರಣರ ಒಂದು ಸಂಘ ನಿರ್ಮಾಣವಾಗಿ, ಆಮೇಲೆ ಪ್ರಚಾರಕ ಜಂಗಮರ ಸಂಘ ನಿರ್ಮಾಣವಾಗಿ ಒಂದು ಮಹಾನ್ ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಪರಿವರ್ತನೆ ಏನೆಲ್ಲ ಆಯಿತು ಅದು 12ನೇ ಶತಮಾನದಲ್ಲಿ ನಿಮಗೆಲ್ಲ ಗೊತ್ತಿದೆ. ಈ ಲಿಂಗಾಯತ ಆಂದೋಲನದ ಪರಿಣಾಮ 13ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಸಂತರ ಮೇಲೆ ಆಯಿತು. ಆಯ್ತದು ಬಾದಲ್ಲಿ. ಅಂದರೆ ಇಲ್ಲಿ ಚಳವಳಿ ಈ ಬ್ರೇಕ್ ಆಗಿತ್ತು, ಬ್ರೇಕ್ ಆಗಿ ಅಲ್ಲಿ ಕಂಟಿನ್ಯೂ ಆಯಿತು. ಅಲ್ಲಿ ಕಂಟಿನ್ಯೂ ಆಯಿತು. ಅಷ್ಟೇ ಒಂದಿಷ್ಟು ಕಾರ್ಯ ಮಾಡುವ ರೀತಿಗಳನ್ನು ಸ್ವಲ್ಪ ಅವರು ಅದೇ ಇಷ್ಟಲಿಂಗದ ಬದಲು ಅವರು ಬದಲಾಯಿಸ್ಕೊಂಡ್ರು. ಅವರು ವಾರ್ಕರಿ ಪಂಥದಲ್ಲಿ ಪರಿಸ್ಥಿತಿಗೆ ಅನುಸಾರವಾಗಿ, ಯಾಕಂತಂದರೆ 12ನೇ ಶತಮಾನದ ಈ ಕೊನೆಯ ಪ್ರತಿಕ್ರಾಂತಿ ಏನಾಯಿತು, ಆ ಕ್ರಾಂತಿಗೆ ಪ್ರತಿಕ್ರಾಂತಿ ಏನು ಈ ವೈದಿಕರು ಪ್ರತಿಕ್ರಾಂತಿ ಮಾಡಿದ್ರಲ್ಲ, ಅದು ಅತ್ಯಂತ ಭಯಾನಕವಾಗಿತ್ತು, ರಕ್ತರಂಜಿತವಾಗಿತ್ತು. ರಕ್ತಕ್ರಾಂತಿ, ಅದು ಸಂಪೂರ್ಣವಾಗಿ ಹತ್ಯಾಕಾಂಡ. ಹೆದರಿಬಿಟ್ರು. ಕಲ್ಯಾಣ ಕ್ರಾಂತಿ ಕೇವಲ ಕಲ್ಯಾಣ ಕ್ರಾಂತಿ ಅಲ್ಲದೆ ಕಲ್ಯಾಣ ಹತ್ಯಾಕಾಂಡವಾಗಿತ್ತದು. ಅಷ್ಟು ಭೀಕರ ಇತ್ತು ಅಂತೀರಿ? ಎಷ್ಟು ಭೀಕರ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ಪ್ರತಿಕ್ರಾಂತಿಯ ನಂತರ ಸುಮಾರು 150-200 ವರ್ಷಗಳ ಪರ್ಯಂತ ಅದರ ಬಗ್ಗೆ ಯಾರೂ ಮಾತೇ ಆಡಲಿಲ್ಲ, ಚರ್ಚೆ ಮಾಡಲಿಲ್ಲ, ಯಾರೂ ಬರೆಯಲಿಲ್ಲ. ಯಾಕಂದರೆ ಒಂದು ಭಯ ಸಮಾಜದಲ್ಲಿ ಎಲ್ಲ ಕಡೆಯೂ ಕೂಡ. ಹೇಗೆ ನಿಮ್ಮ ಸಮೀಪ, ನಿಮ್ಮ ಊರಲ್ಲಿ, ನಿಮ್ಮ ಓಣೆಯಲ್ಲಿ ಯಾರ್ದಾದರೂ ಒಂದು ಕೊಲೆಯಾಗಿತ್ತು ಅಂತಂದರೆ ಒಂದಿಷ್ಟು ದಿನ ಭಯದ ವಾತಾವರಣ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಕೆಲವು ದಿನ ಆದ ಕೂಡಲೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ರೀತಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬ ಸಂತ ನಾಮದೇವ ಅಂಥೇಳಿ, ಈ ಶಿಂಪಿ ಜಾತಿಯಿಂದ ಬಂದಿರತಕ್ಕಂಥ ಸಂತ ಅಂತೇಳಿ ಅಲ್ಲಿ ಕರೀತಾರೆ. ಶಿಂಪಿಗ ಅಂತಾರಲ್ಲ, ಸಿಂಪಿಗರಲ್ಲ, ಸಂತ ನಾಮದೇವ ಅಂಥೇಳಿ. ಆ ಸಂತ ನಾಮದೇವನ ಹೇಳ್ತಾರೆ ಏನಂತಂದರೆ, ಸಂತ ನಾಮದೇವನ ತಾಯಿಯ ತವರೂರು ಬಸವ ಕಲ್ಯಾಣ ಇತ್ತು ಅಂತ ಹೇಳ್ತಾರೆ. ಆ ಸಂತ ನಾಮದೇವ 13ನೇ ಶತಮಾನದಲ್ಲಿ ಆದರೂ ಅವರ ಹಿರಿಯರು ಸಂತ ನಾಮದೇವಗೆ ಈ ಕಲ್ಯಾಣ ಕ್ರಾಂತಿ ಬಗ್ಗೆ ಹೇಳಿದರು. ಆ ಸಂತರು ಕೂಡ ಆ ಕಾಲಾನುಸಾರವಾಗಿ ಮತ್ತು ಆ ಪ್ರಾಂತದ ಅನುಸಾರವಾಗಿ ಅವರು ಒಂದು ಇದೇ ಮೂಮೆಂಟನ್ನು ಬೇರೆ ರೂಪದಲ್ಲಿ ಅವರು ಶುರು ಮಾಡ್ತಾರೆ. ಅದಕ್ಕೆ ವಾರ್ಕರಿ ಅಂತ ಕರೀತಾರೆ. ಏನದು ವ್ಯತ್ಯಾಸ ಏನು? ವಾರ್ಕರಿ ಆಂದೋಲನದ ಮತ್ತು ಶರಣ ಸಾಹಿತ್ಯಕ್ಕೆ ದೇವರನ್ನು ಪಂಢರಪುರದ ವಿಠ್ಠಲನ ಕೇಂದ್ರವಾಗಿಸಿಕೊಂಡು ಅವರು ಸ್ವರ್ಗ, ನರಕ, ವೈಕುಂಠ, ಕೈಲಾಸ ಎಲ್ಲವನ್ನು ತಿರಸ್ಕರಿಸಿದ್ದಾರೆ. ಈ ಭೂಮಿ ಮೇಲಿರ್ತಕ್ಕಂಥ ಈ ಪಂಢರಪುರನೇ ನಮ್ಮ ವೈಕುಂಠ, ಅಲ್ಲಿರುವಂಥ ವಿಠ್ಠಲನೇ ನಮ್ಮ ಶ್ರೀಹರಿ. ಶರಣರು ಶಿವನನ್ನು, ಅಂದರೆ ಬಸವಣ್ಣನವರು ಮತ್ತು ಶರಣರು ಶಿವನನ್ನು ತನ್ನ ಕೇಂದ್ರವಾಗಿಸಿಕೊಂಡ್ರು, ಅಲ್ಲಿ ಹರಿಯನ್ನು ಕೇಂದ್ರವಾಗಿಸಿಕೊಂಡ್ರು ಅವರು. ಯಾಕಂತಂದರೆ ಈ ಶೈವ ಮತ್ತು ವೈಷ್ಣವರ ವಿಷಯದಲ್ಲಿ ಬಹಳ ದೊಡ್ಡ ಒಂದು ವಿವಾದ ಇತ್ತು. ಹೀಗಾಗಿ ಆ ಪ್ರಾಂತದ ಅನುಸಾರವಾಗಿ ಅವರು ಹರಿಯನ್ನು ಮುಖ್ಯವಾಗಿಸಿಕೊಂಡು, ಹರಿ ಅಂತಂದರೆ ಆ ವೈಕುಂಠದ ಹರಿ ಅಲ್ಲ, ವಿಠ್ಠಲನನ್ನು ಹರಿಯಾಗಿ ವಾರ್ಕರಿ ಆಂದೋಲನ ಶುರು ಮಾಡಿದ್ರು. ವಾರ್ಕರಿ ಅಂತಂದರೆ ಪಂಢರಪುರ ವಾರಿ ಮಾಡ್ತಕ್ಕಂಥದ್ದು. ವಾರಿ ಅಂತಂದರೆ ಯಾತ್ರೆ, ಪಾದಯಾತ್ರೆ. ಅವರು ವಾರ್ಕರಿ ಅಂದರೆ ಪಾದಯಾತ್ರೆ. ವಾರ್ಕರಿ ಅಂತಂದರೆ ಪಾದಯಾತ್ರೆ ಮಾಡ್ತಕ್ಕಂಥವ್ರು. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಏನಪ್ಪ ಅಂತಂದರೆ ವಾರ್ ಅಂತಂದರೆ ವಾರ್ ಮಾಡು, ಅವನ ಮೇಲೆ ವಾರ್ ಮಾಡಿದರು ಅಂತಾರಲ್ಲ. ವಾರ್ ಅಂತಂದರೆ ಹಲ್ಲೆ, ವಾರ್ ಅಂದರೆ ಹಲ್ಲೆ ಮಾಡ್ತಕ್ಕಂಥದ್ದು. ಕರಿ ಅಂತಂದರೆ ಮಾಡು, ಕರಿ ಅಂದರೆ ಮಾಡು. ಮರಾಠಿಯಲ್ಲಿ ಕರಿ ಅಂತಾರೆ, ಹಿಂದಿಯಲ್ಲಿ ಕರೋ ಅಂತಾರೆ. ವಾರ್ ಕಿಯಾ, ವಾರ್ ಕರೋ ಅಂತಾರಲ್ಲ, ವಾರ್ ಕರೋ ಅಂತೇಳಿ. ಹಂಗೆ ಮರಾಠಿಯಲ್ಲಿ ವಾರ್ಕರಿ ಅಂತಂದರೆ ಅಸತ್ಯದ ಮೇಲೆ, ಅನ್ಯಾಯದ ಮೇಲೆ, ಈ ಏನು ಮನುಷ್ಯನಲ್ಲಿ ಜಾತಿ ವಿಷಮತೆ ಇದೆ ಅದರ ಮೇಲೆ ವಾರ್ ಮಾಡ್ತಕ್ಕಂಥದ್ದೇ ವಾರ್ಕರಿ. ವಾರ್ ಇಂಗ್ಲೀಷ್ ಪದ ಅಲ್ಲ,
ಮರಾಠಿ ಒಳಗೂ ವಾರ ಅಂತಾರೆ, ಓ, ಮರಾಠಿಯಲ್ಲಿ ವಾರ ಅಂತಾರೆ, ಹಲ್ಲೆ ಯುದ್ಧಕ್ಕೆ ವಾರ ಅಂತಾರೆ. ವಾರ ಅಂತಾರೆ. ಹ್ಞೂ ವಾರ್ಕರಿ ಹ್ಞೂ ಆ ಒಂದು ಕ್ರಾಂತಿಯ ಚಳುವಳಿ ಹಿನ್ನೆಲೆ ಅಂತಂದರೆ ನಮ್ಮ ಕಲ್ಯಾಣ ಕ್ರಾಂತಿನೇ ಹ್ಞೂ ಶುರುವಾಗಿ ಅವರು ಎಲ್ಲ ಮೌಢ್ಯತೆಗಳ ವಿರುದ್ಧ ಬರೆದಿದ್ದಾರೆ, ಜಾತಿ ವ್ಯವಸ್ಥೆ ವಿರುದ್ಧ ಬರೆದಿದ್ದಾರೆ. ಇಲ್ಲಿ ವಚನಗಳಿದ್ದು ವಾರ್ಕರಿ ಸಂಪ್ರದಾಯದವರು ಏನನ್ನು ಬರೆದ್ರು? ಅಭಂಗಗಳನ್ನು ಬರೀತಾರೆ. ಅಭಂಗಗಳು. ಶರಣರು ವಚನ ಬರೆದರು. ಕನ್ನಡದಲ್ಲಿ ಶರಣರು ಅಂತಂದರೆ ಮರಾಠಿಯಲ್ಲಿ ಅವರಿಗೆ ಸಂತರು ಅಂತಾರೆ. ಸಂತರು ಇಲ್ಲಿ ಹೇಗೆ ಶರಣರಾದರು, ಮಾದಾರ ಚೆನ್ನಯ್ಯ, ಡೋಹರ್ ಕಕ್ಕಯ್ಯ, ಸಮಗಾರ ಹರಳಯ್ಯ, ಇವರೆಲ್ಲ ಬೇರೆ ಬೇರೆ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಇದೇ ಥರ ಅಲ್ಲಿ ಸಂತರಾದರು ಎಲ್ಲ ಕಮ್ಯುನಿಟಿ ಒಳಗೆ, ಸಮುದಾಯದೊಳಗೆ ಬೇರೆ ಬೇರೆ ಕಾಯಕ ಮಾಡ್ತಕ್ಕಂಥ ಕಾಯಕ ಕುಲದವರು ಅವರವದೇ ಕುಲ ಕಸಬುಗಳನ್ನು ಇಟ್ಕೊಂಡು ಬಂದು ಕಲ್ಯಾಣ ಶರಣರ ಥರನೇ ಅವರು ಕೂಡ ಅದನ್ನೆಲ್ಲ ಮಾಡ್ತಾರೆ. ವಾರ್ಕರಿ ಪರಂಪರೆ. ಅನುಭವ ಮಂಟಪ ಇಲ್ಲಿ ಹೇಗೆ ಶರಣರ ಒಂದು ಮುಖ್ಯವಾದ ಕೇಂದ್ರವಾಗಿತ್ತು, ಹಾಗೆ ಪಂಢರಪುರವನ್ನು ಅವರು ಕೇಂದ್ರವಾಗಿಸಿಕೊಂಡು ಇಲ್ಲಿ ಕಲ್ಯಾಣ ಕೇಂದ್ರ ಅವ್ರದ್ದು ಪಂಢರಪುರವನ್ನು ಕೇಂದ್ರವಾಗಿಸಿಕೊಂಡು ಅಭಂಗಗಳನ್ನು ಬರೀತಾರೆ ಅವರು. ಶರಣರು ವಚನ, ಸಂತರ ಅಭಂಗ. ಅಭಂಗದ ಅರ್ಥ ಏನಂತಂದರೆ ಎಂದೂ ನಾಶವಾಗದೇ ಇರತಕ್ಕಂಥವು, ಭಂಗವಾಗದೇ ಇರತಕ್ಕಂಥದಕ್ಕೆ ಅಭಂಗ ಅಂತಾರೆ. ಅಭಂಗಗಳು. ಒಂದು ಹೋಲಿಕೆ ಕೊಡೋದಾದ್ರ ಬುದ್ಧಿ, ಒಂದು ವಚನ ಒಂದು ಅಭಂಗಕ್ಕೆ ಏನು ಹೋಲಿಕೆ ಕೊಡಬಹುದು? ಹಾಗೆ ಸಾಕಷ್ಟು ಸಾಮ್ಯತೆಗಳಿದ್ದಾವೆ, ಒಂದೇ ಅಂತಲ್ಲ. ಅವರು ಕೂಡ ಸಾವಿರಾರು ಅಭಂಗಗಳನ್ನು ಬರೆದಿದ್ದಾರೆ ವಚನಗಳ ಥರನೇ. ಅದರಲ್ಲಿ ಸಂತ ತುಕಾರಾಮ್ ಮಹಾರಾಜರು ಅವರು ಕೊನೆಯ ಸಂತರಾದರು. ಅವರು ಕೊನೆಗೆ ಶಿವಾಜಿ ಮಹಾರಾಜರು ಇದ್ರಲ್ಲ, ಆ ಸಮಯದಲ್ಲೇ ಸಂತ ತುಕಾರಾಮ್ ಇದ್ದರು. ಅವರು ಅಭಂಗಗಳು ಬಹಳ ವಿದ್ರೋಹ ಮಾಡ್ತಕ್ಕಂಥವು. ಈ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಈ ಗುಲಾಮಗಿರಿ ವಿರುದ್ಧವಾಗಿ ಆ ತುಕಾರಾಮ್ ಮಹಾರಾಜರಿಗೆ ವಿದ್ರೋಹಿ ತುಕಾರಾಮ್ ಅಂತ ಕರಿತಾ ಇದ್ರು. ಯಾರು ಮೂಲಭೂತವಾದಿಗಳು ಇಲ್ಲಿಲ್ಲ, ಜನನೇ ಅವ್ರ ಪರವಾಗಿ, ಅವರ ಪರವಾಗಿ ಏನು ಇತಿಹಾಸ ಸಂಶೋಧನೆ ಮಾಡಿದ್ರು, ಬರೆದ್ರಲ್ಲ. ವಿದ್ರೋಹಿ ಅಂತಂದರೆ ಬಂಡಾಯಗಾರ ಅಂತ ಅಂತಾರೆ. ವಿದ್ರೋಹಿ ಅಂತಂದರೆ ಈಗ ಶರಣರೆಲ್ಲ ಬಂಡಾಯಗಾರರೇ, ಅವರು ಬಂಡಾಯ ಮಾಡಿದವರು ಇದ್ರಲ್ಲ, ಹಾಗೆ ಅವ್ರಿಗೆ ವಿದ್ರೋಹಿ ತುಕಾರಾಮ ಅಂತಿದ್ರು. ವಿದ್ರೋಹಿ ತುಕಾರಾಮ್ ಅಂತ ಅವ್ರ ಮೇಲೆ ಪುಸ್ತಕನೂ ಕೂಡ ಬರೆದಿದ್ದಾರೆ. ಆಹಾ ಸಾಳುಂಕಿ ಅಂತ ಭಾಳ ಹಿರಿಯ ಒಬ್ಬ, ನಮ್ಮ ಕಡೆ ಹೆಂಗೆ ಎಂ ಕಲಬುರ್ಗಿ ಅವರು ಸಾಹಿತ್ಯ ಸಂಶೋಧಕರು, ಇತಿಹಾಸ ಸಂಶೋಧಕರು ಇದ್ರಲ್ಲ, ಆ ಥರ ಅವ್ರು ಈಗ ಇದ್ದಾರೆ. ಆಹಾ ಸಾಳುಂಕಿ ಅಂತ ಅವರು ತುಕಾರಾಮ್ ಮಹಾರಾಜರ ಅಭಂಗಗಳನ್ನು ಪರಿಷ್ಕರಿಸಿ ಅದರಲ್ಲಿನೂ ಕೂಡ ಅನೇಕ ಅಭಂಗಗಳಲ್ಲಿ ಕಲಬೆರಕೆ ಮಾಡಿದರು. ಅದನ್ನು ಶುದ್ಧಗೊಳಿಸಿ ಆ ಅಭಂಗ ತುಕಾರಾಮ್ ಗಾಥಾ ಅಂತಾರೆ. ಅದಕ್ಕೆ ಗಾಥಾ ಅಂದರೆ ಗ್ರಂಥ. ತುಕಾರಾಮ್ ಗಾಥಾ, ಹೇಗೆ ನಾವು ವಚನ ಗ್ರಂಥ ಅಂತೀವಲ್ಲ, ಅವರು ವಿದ್ರೋಹಿ ತುಕಾರಾಮ್ ಅಂತ ಹೇಳಿ ಬರೆದಿದ್ದಾರೆ. ಅದರಲ್ಲಿ ತುಕಾರಾಮ್ ಮಹಾರಾಜರು ಎಷ್ಟು ಬಂಡಾಯ ಮಾಡಿದರು ಅಂತಕ್ಕಂಥ ವಿಷಯ ಇದೆ. ಅದರೊಳಗೆ ಅನೇಕ ವಚನಗಳು, ಜಾಣ ಕಶಾಲ ದೂರ ದೂರ ಇಥಸ ಪಂಢರಿಪುರ ಅಂತಿದ್ರು. ಅವರು ನಾಮದೇವನಕ್ಕಿಂತಲೂ ಮುಂದೆ ಹೋಗಿ ಅವರು ವಿಚಾರಣೆ ಕೊಟ್ಟರು. ಅದೇ ನಾಮದೇವ ಪರಂಪರೆಯೇ ಮುಂದುವರ್ಸ್ಕೊಂಡು ಬಂದಿದ್ರು ಅವರು. ನಾಮದೇವ ಅದರ ಅಡಿಪಾಯ ಹಾಕಿದರೆ ಅದಕ್ಕೆ ಶಿಖರ ಕಲಶವನ್ನಿಟ್ಟವರು ಸಂತ ತುಕಾರಾಮ್ ಮಹಾರಾಜರು. ಅವ್ರು ಹೇಳ್ತಾರೆ, ಜಾಣ ಕಶಾಲ ದೂರ ದೂರ ಇಥಚ ಪಂಢರಿಪುರ. ಹೆಂಗೆ ಶರಣರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ. ಅದು ಬೇರೆ. ಅದು ಕೂಡ ಅದಕ್ಕೆ ಪರ್ಯಾಯ ಕೂಡ ಅಲ್ಲಿ ವಚನಗಳನ್ನು ಅವರು ಇದಕ್ಕೇನು ಹೇಳ್ತಾರೆ ಬರೆದಿದ್ದಾರೆ. ಯಾಕೆ ಸುಮ್ಮನೆ ತೀರ್ಥಕ್ಷೇತ್ರಗಳನ್ನು ನೀವು ಹೋಗ್ತೀರಿ? ತೀರ್ಥಕ್ಷೇತ್ರಗಳಿಗೆ ಯಾಕೆ ಹೋಗ್ತೀರಿ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಹಿರಿಯರ ಸೇವೆ ಮಾಡಿರಿ. ಅವರಲ್ಲಿಯೇ ಆ ವೈಕುಂಠ, ಕೈಲಾಸ ಮತ್ತು ಪಂಢರಪುರ ಅಲ್ಲೇ ಇದೆ ಅಂತಕ್ಕಂಥದ್ದು. ಅಷ್ಟಾಷಷ್ಠಿ ತೀರ್ಥಂಗಳ ಇರುವಂಥ ದೇವರಲ್ಲ ಅಂತ ಬಸವಣ್ಣವ್ರು ಹೇಳಿದಾರಲ್ಲ ವಚನದಲ್ಲಿ, ಶರಣರು ಹೇಳಿದಾರಲ್ಲ, ಅದೇ ಥರ ಅವರು ಬರೆದಿದ್ದಾರೆ. ಅಲ್ಲದೆ ಮುಂದೆ ಹೇಳ್ತಾರೆ, ತೀರ್ಥಿ ಧುಂಡಾಪಾನಿ ದೇವರೋಕಡ ಸಜ್ಜನಿ ಅಂತಾರೆ. ತೀರ್ಥಿ ಧುಂಡಾಪಾನಿ, ಇದು ಕಲ್ಲು ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರು ಹೇಳ್ತಾರೆ, ತೀರ್ಥಿ
ಧೋಂಡಾಪಾನಿ ದೇವರೋಕಡ ಸಜ್ಜನಿತ. ತೀರ್ಥಿ ಅಂತಂದರೆ ತೀರ್ಥಕ್ಷೇತ್ರಗಳು. ತೀರ್ಥಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಬರೀ ಕಲ್ಲು ನೀರು, ಅಲ್ಲಿ ದೇವರಿಲ್ಲ. ದೇವರು ಎಲ್ಲದನಪ್ಪ ಅಂತಂದರೆ ದೇವರೋಕಡ ಸಜ್ಜನಿ. ಸಜ್ಜನಿ ಅಂತಂದರೆ ಯಾರು ಶರಣರದಾರ, ಸಂತರದಾರ, ಸಜ್ಜನರದಾರ ಅವ್ರ ಹತ್ರನೇ ದೇವರು. ಅಂದರೆ ದೇವರು ನಿನ್ನೊಳಗೆ ಅದನ್ನು ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಂತ ಹೇಳಿದ್ದಾರೆ. ಅದನ್ನೇ ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಈ ದೇವರು ಮತ್ತು ಭಕ್ತರ ಮಧ್ಯೆ ಇರುವಂಥ ದಲ್ಲಾಳಿಗಳ ವಿರುದ್ಧನೂ ಕೂಡ ಅವರು ಅದರ ವಿರುದ್ಧವಾಗಿ, ಪುರೋಹಿತರ ವಿರುದ್ಧವಾಗಿ, ಸಂಸ್ಕೃತ ಈ ಮಂತ್ರಗಳ ವಿರುದ್ಧವಾಗಿ, ಶ್ಲೋಕಗಳ ವಿರುದ್ಧವಾಗಿ ಬರೆದಿದ್ದಾರೆ. ಸಂಪೂರ್ಣ ಹೇಗೆ ಕಲ್ಯಾಣದ ಶರಣರು ವಚನಗಳನ್ನು ಬರೆದಿದ್ದಾರೆ, ಅವೈದಿಕ ಅಂದರೆ ವೈದಿಕದ ವಿರೋಧವಾಗಿರ್ತಕ್ಕಂಥದ್ದು, ಸ್ವರ್ಗ ಮರ್ತ್ಯ ವಿರೋಧವಾಗಿರ್ತಕ್ಕಂಥದ್ದು, ಆಮೇಲೆ ಪಾಪ ಪುಣ್ಯ, ಶುಭ ಅಶುಭ ಎಲ್ಲ ರೀತಿಯ ಮೌಢ್ಯತೆಗಳು ವಿರೋಧವಾಗಿ ಬರೆದಿರ್ತಕ್ಕಂಥವು ನಮಗೆ ಅವರ ಅಭಂಗದಲ್ಲಿ ಸಿಗ್ತವೆ. ಮತ್ತು ಎಲ್ಲ ಶೂದ್ರ ಜಾತಿಯವರು ಕೂಡ ಆ ಕ್ರಾಂತಿಯನ್ನು ಮಾಡಿದ್ದಾರೆ. ಅದು 13ನೇ ಶತಮಾನದಲ್ಲಿ ನಡೆದಿದ್ದು. 13ನೇ ಶತಮಾನದಲ್ಲಿ ನಡೆದಿದ್ದು. ಮತ್ತು ಅದು ಮುಂದುವರಿತಾ ಅಥವಾ ಕಲ್ಯಾಣದಲ್ಲಿ ಶತಮಾನದ ಕ್ರಾಂತಿ ಸಂತರ ಚಳುವಳಿ ಏನಿದೆ ಕರ್ನಾಟಕದಲ್ಲಿ, ಈಗ ಇತಿಹಾಸಕಾರ ಬರೀತಾರೆ, ಕರ್ನಾಟಕದಲ್ಲಿ ಭಾರತದಲ್ಲಿ ಬುದ್ಧನ ನಂತರ ಬುದ್ಧನ ಕ್ರಾಂತಿ, ಆಮೇಲೆ ಪುಷ್ಯಮಿತ್ರ ಶೃಂಗ ಪ್ರತಿಕ್ರಾಂತಿಯನ್ನು ಏನು ಮಾಡಿ ಜಾತಿ ವ್ಯವಸ್ಥೆಯನ್ನು ಹುಟ್ಟುಹಾಕಿದಾಗ ಅದಕ್ಕೆ ಪ್ರತಿಕ್ರಾಂತಿ ಅಂತಾರೆ. ಅದರ ನಂತರ ಸುಮಾರು 1300-1400 ವರ್ಷಗಳ ಪರ್ಯಂತರ ನಮ್ಮ ದೇಶದಲ್ಲಿ ಯಾವುದೇ ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನೆಯ ಚಳವಳಿ ನಡೆದಿಲ್ಲ. ಭಾರತದ ಇತಿಹಾಸದಲ್ಲಿ ನಡೆದಿಲ್ಲ. ಬುದ್ಧನ ನಂತರ ನಡೆಯಲೇ ಇಲ್ಲ. ಆಮೇಲೆ 12ನೇ ಶತಮಾನದಲ್ಲಿ ಅದು ಬಸವಣ್ಣನವರಿಂದ ನಡೀತು. ಆ ಒಂದು ಕ್ರಾಂತಿ ಶುರುವಾಯಿತು 12ನೇ ಶತಮಾನ. ಅದೇ ಮುಂದುವರೆದು 13ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಆವಾಗೇ ಸಂತ ನಾಮದೇವ ಇಡೀ ಭಾರತವನ್ನು ಸಂಚರಿಸಿ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿರುವಂಥ ಅನೇಕ ಬೇರೆ ಬೇರೆ ಸಂಪ್ರದಾಯಗಳು, ಸಂತ ಕಬೀರ್ದಾಸ್, ಸಂತ ರೋಹಿದಾಸ್, ಸಂತ ರಾಮಾನಂದಿ ಅಂಥೇಳಿಗೆಲ್ಲ ಆಗಿದ್ದಾರೆ. ಅಂಥವರ ಜೊತೆ ಕೂಡಿಕೊಂಡು ಈ ವಿಚಾರವನ್ನೆಲ್ಲ ತೆಗೆದುಕೊಂಡು ಹೋದಾಗ ಮುಂದೆ ಉತ್ತರ ಭಾರತದಲ್ಲಿ ಸಂತರ ಆಂದೋಲನ ಅಲ್ಲಿ ಕೂಡ ಶುರುವಾಯಿತು. ಇಲ್ಲಿ ಕರ್ನಾಟಕದಲ್ಲಿ ವಚನಗಳು, ಮಹಾರಾಷ್ಟ್ರದಲ್ಲಿ ಅಭಂಗಗಳು, ಉತ್ತರ ಭಾರತದಲ್ಲಿ ದೋಹೆಗಳು. ಕಬೀರದಾಸರ ದೋಹೆಗಳು ಅಂತಾರೆ. ದೋಹ, ಮೀರಾ ಬರೆದಿರ್ತಕ್ಕಂಥ ದೋಹೆಗಳು, ರೋಹಿದಾಸ್ ಅವರು ಬರೆದಿರ್ತಕ್ಕಂಥ ದೋಹೆಗಳು ಅನೇಕ ಸಂತರಲ್ಲಿ ಆಗೋಗಿದ್ದಾರೆ. ಇದೇ ಒಂದು ಆಂದೋಲನ ಅಲ್ಲಿ ಮುಂದುವರಿಯಿತು. ಇದಕ್ಕೆ ಭಕ್ತಿಯ ಚಳುವಳಿನು ಅಂತ ಕರೀತಾರೆ. ಭಕ್ತಿಯ ಚಳುವಳಿ ಅಂತಂದರೆ ಈ ವೈದಿಕ ಭಕ್ತಿ ಅಲ್ಲ, ಮನುಷ್ಯ ದೇವರ ಆಧ್ಯಾತ್ಮ ಮಾಡಿ ಅಂತರಂಗ ಪ್ರವೇಶ ಅಧ್ಯಾತ್ಮ ಅಷ್ಟೇ ಅಲ್ಲ. ಅದು ಕೇವಲ ಅದು ಅಷ್ಟೇ ಅಲ್ಲ. ಅದರಲ್ಲಿ ಇನ್ನೊಂದು ಏನಪ್ಪ ಭಾಳ ಮುಖ್ಯವಾಗಿ ಅಂತಂದರೆ ವೈಯಕ್ತಿಕ ಭಕ್ತಿ ಅಲ್ಲದು. ಅದು ಸಮೂಹವನ್ನು ತೆಗೆದುಕೊಂಡು ಎಲ್ಲರ ಜೊತೆಗೂಡಿ ತನ್ನ ವೈಯಕ್ತಿಕ ಮುಕ್ತಿಗಾಗಿ ಮಾಡುವಂಥ ಭಕ್ತಿ ಅಲ್ಲ. ಶೋಷಣೆಗೆ ಒಳಗಾಗಿರುವಂಥ ಜನರನ್ನು ಶೋಷಣ ಮುಕ್ತ ಮಾಡುವಂಥ ಭಕ್ತಿ ಆಂದೋಲನ ಅದು. ಆ ಚಳವಳಿ ಅದ್ರ. ಈಗ ವೈದಿಕ ಪರಂಪರೆಯಲ್ಲಿ ದೇವರ ಕುರಿತು ತಾನೇ ಭಕ್ತಿ ಮಾಡಿ ಸ್ವರ್ಗ ಪಡೆಯೋದು, ಮೋಕ್ಷ ಪಡೆಯುವುದು ಇಂಥವೆಲ್ಲ ಇರ್ತವೆ. ಅಥವಾ ಈ ಜನ್ಮದಲ್ಲಿ ನಾನು ಇಂಥ ಒಂದು ಕುಲದಲ್ಲಿ ಹುಟ್ಟಿ ಬಂದಿನಿ ಅಂದಮೇಲೆ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಕುಲದಲ್ಲಿ ಹುಟ್ಟುವ ಸಲುವಾಗಿ ಅದೆಲ್ಲ ಮಾಡ್ತೀನಿ ನಾನು ಈ ಜನ್ಮದಲ್ಲಿ ಅಂತ ಹೇಳೋದು. ಅಂಥದ್ದೆಲ್ಲ ಅದರ ವಿರುದ್ಧವಾಗಿ ಅದು ಭಕ್ತಿ ಮೂಮೆಂಟ್ ಅಂದರೆ ಮಾನವ ಮುಕ್ತಿ ಮೂಮೆಂಟ್ ಅದು. ಆ ರೀತಿ ಭಕ್ತಿ ಮೂಮೆಂಟ್ ಆಯಿತು. ಎಷ್ಟನೇ ಶತಮಾನದವರೆಗೆ ಆಯ್ತು ಅದು? 12ನೇ ಶತಮಾನದೊಳಗೆ ಶುರುವಾಗಿದ್ದು ಮಹಾರಾಷ್ಟ್ರದಲ್ಲಿ ಸಂತ ತುಕಾರಾಮ್ ಮಹಾರಾಜರವರೆಗೆ ಅದು ಬಂತು. ಅಲ್ಲಿಂದ ಉತ್ತರ ಭಾರತದಲ್ಲಿಯೂ ಕೂಡ 13ನೇ ಶತಮಾನದ ಕೊನೆಯಲ್ಲಿ ಅದು ಅಲ್ಲಿ ಕೂಡ ಕಂಟಿನ್ಯೂ ಮುಂದುವರೆದಿತ್ತದು. ಆಮೇಲೆ ಮತ್ತೆ ನಾವು ಕರ್ನಾಟಕಕ್ಕೆ ಬಂದಾಗ ಅದರ ಬಗ್ಗೆ ನಿಮಗೆ ನಮ್ಮ JS ಪಾಟೀಲ್ ಅವರು ಭಾಳ ಚೆನ್ನಾಗಿ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಯಾವ ರೀತಿ 12ನೇ ಶತಮಾನದ ನಂತರ ಅಂದರೆ ಬಸವೋತ್ತರ, ಬಸವ ಪೂರ್ವ ಮತ್ತು ಬಸವ ಕಾಲೀನ
ಅನ್ನುವಂಥ ಅನೇಕ ಸಂಶೋಧಕರೇನು ವಿಚಾರ ಹೇಳ್ತಾರೆ. ಈ ಬಸವೋತ್ತರದಲ್ಲಿ ಷಣ್ಮುಖ ಶಿವಯುಗಳ ಅಖಂಡೇಶ್ವರರ ಪರ್ಯಂತರ, ಅಲ್ಲಿಂದ ಅನೇಕ ನಮ್ಮ ಹಿಂದಿನ ಹಿರಿಯ ಮಠಾಧೀಶರ ಪರ್ಯಂತರ, ಯಡಿಯೂರ ಸಿದ್ಧಲಿಂಗೇಶ್ವರರು, ಅದಕ್ಕಿಂತ ಮುಂಚೆ 101 ವಿರಕ್ತರು, ಅಲ್ಲಿಂದ 701 ವಿರಕ್ತರು, ಈ ರೀತಿ ಅದು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಅದು ಮುಂದುವರಿತಾನೆ ಇದೆ. ಬಟ್ ಕರ್ನಾಟಕದಲ್ಲಿ ಭಾಳ ಗ್ಯಾಪ್ ಆಯ್ತಲ್ರಿ ಬುದ್ಧಿ. 12-13 ಶತಮಾನ ಆದಮೇಲೆ ಮತ್ತೆ ಅಂಥ ಚಳುವಳಿಗಳು ಆಗಲಿಲ್ಲ. 14ನೇ ಶತಮಾನದಿಂದ ಇದರ ಪ್ರಚಾರ ಶುರುವಾಯಿತು, ಪ್ರಸಾರ. ಈ ಧರ್ಮದ ವಿಚಾರಗಳು ಇದೆಲ್ಲ ನಿಮ್ಗೆ ಗೊತ್ತಿರತಕ್ಕಂಥ ವಿಷಯನೇ ಇದೆ. ಗ್ಯಾಪ್ ಇದ್ದರೂ ಕೂಡ ಸುಪ್ತವಾಗಿ ನಡೀತಾ ಇರ್ತಿತ್ತು. ಆ ಸಮಯದ ಕಾಲದ ಅನುಸಾರವಾಗಿ, ಆ ವ್ಯವಸ್ಥೆಯ ಅನುಸಾರವಾಗಿ. ಆದರೆ ಎಂದೂ ಅದು ಸ್ಟಾಪ್ ಆಗಿಲ್ಲ. ಅದು ಅಂತರ್ವಾಹಿನಿ ಆಗಿತ್ತು, ಅಂಡರ್ ಕರೆಂಟ್ನಲ್ಲಿ ಕೆಲಸ ಮಾಡ್ತಿತ್ತು. ಯಾಕಂದರೆ ಅದು ಸ್ಟಾಪ್ ಆಗಿಲ್ಲ. ಈಗಲೂ ಕೂಡ ಈ ಕರ್ನಾಟಕದ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದೆ, ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು. ಇದು ಸುಪ್ತವಾಗಿಯೂ ನಡೀತಾ ಇದೆ ಮತ್ತು ಎಲ್ಲರಿಗೆ ತಿಳಿಯುವ ಹಾಗೆಯೂ ನಡೀತಾ ಇದೆ. ಈಗ ನೀವು ಮಹಾರಾಷ್ಟ್ರದಲ್ಲಿ ಆ ಒಂದು ಚಳವಳಿ ಇತ್ತಲ್ಲ, ನೀವು ಅಧ್ಯಯನ ಮಾಡೋಕೆ ಅಲ್ಲೇನು ಹೋದ್ರಲ್ಲ, ಆಗ ಮತ್ತೆ ಯಾವ ರೂಪದಲ್ಲಿ ಅದು ಪ್ರಖರವಾಗಿತ್ತು? ಈಗೇನು ನಮ್ಮ ವಿಚಾರವಾದಿಗಳ ಹತ್ಯೆ ಆಗೋಷ್ಟರ ಮಟ್ಟಿಗೆ ಆಗ್ಲಿಕ್ಕೆ ಕಾರಣ ಏನು ಮಹಾರಾಷ್ಟ್ರದಲ್ಲಿ? ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅದೇ ಥರ ಅಲ್ಲಿನೂ ಕೂಡ ಅದೇ ಪರಿಸ್ಥಿತಿ. ಅಲ್ಲಿಯೂ ಅನೇಕರನ್ನು ಸಂತರ ಹತ್ಯೆಯೂ ಕೂಡ ಆಗಿದೆ. ಸಂತ ತುಕಾರಾಮ್ ಮಹಾರಾಜರ ಹತ್ಯೆನೂ ಕೂಡ ಮಾಡಿದ್ದಾರೆ. ಅಂದರೆ ಇಲ್ಲಿ ಹೆಂಗೆ ಶರಣ ಚಳವಳಿ ಶರಣರ ಹತ್ಯೆ ಆಯಿತು, ಅಲ್ಲಿ ಆ ಥರ ಅಲ್ಲಿನೂ ಕೂಡ ಅವ್ರ ಹತ್ಯೆನೂ ಆಯಿತು, ಹತ್ಯೆನೂ ಆಗಿದೆ. ವೈದಿಕರಲ್ಲಿ ಅವ್ರ ಹತ್ಯೆನೂ ಮಾಡಿದರು. ಭಾರತದ ಇತಿಹಾಸ ಹತ್ಯೆ ಇತಿಹಾಸ, ಅಮಾನವೀಯ ಆಗಿರುವ ಹತ್ಯೆಗಳ ಇತಿಹಾಸ. ಬುದ್ಧನಿಂದ ಬಸವಣ್ಣನವರ ಕ್ರಾಂತಿಯಿಂದಲೂ ಸಂತ ತುಕಾರಾಮ್ ಮಹಾರಾಜರವರೆಗೂ, ಅಲ್ಲಿಂದ ಇಂದಿನವರೆಗೂ ಡಾಕ್ಟರ್ ಎಂ ಕಲಬುರ್ಗಿಯವರ ಹತ್ಯೆಯವರೆಗೂ ಇತಿಹಾಸನೇ ಅದು ಹತ್ಯೆ ಇತಿಹಾಸ. ಸತ್ಯವನ್ನು ಹೇಳಿದ್ರೆ ಹತ್ಯೆ ಮಾಡ್ತಕ್ಕಂಥ, ಅವರ ಭಾಷೆಯಲ್ಲಿ ಇದಕ್ಕೆ ವಧೆ ಅಂತಾರೆ. ಗಾಂಧಿಯವರ ಹತ್ಯೆನೂ, ಗಾಂಧೀಜಿಯವರ ಹತ್ಯೆನೂ ಕೂಡ ಅದೇ ರೀತಿ ಇದೆ. ಅದು ಯಾವಾಗಲೂ ಇದ್ದುದೇ ಅದು. ತಾವು ಈಗ 20-21ನೇ ಶತಮಾನದಲ್ಲಿ ಈ ಮರಾಠಿಯಲ್ಲಿ ಬರ್ತಾ ಇರುವಂಥ ಚಳವಳಿ ಸ್ವರೂಪ ಹೆಂಗಿದೆ, ವೈಚಾರಿಕ ಚಳವಳಿ? ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಯಾಕಂತಂದರೆ ನಮ್ಮ ಜನ ಮೊದಲು ಹೆಂಗಿತ್ತು ಅಂತಂದರೆ, ವೈದಿಕರು ಬರೆದಿರುವ ಇತಿಹಾಸವನ್ನು ಓದಿ ಅದೇ ಇತಿಹಾಸ ನಮ್ಮ ಇತಿಹಾಸ ಅಂತ ನಾವು ನಂಬ್ಕೊಂಡಿದ್ವಿ. ಆದರೆ ಈಗ ಹಾಗಲ್ಲ. ಈಗ ತುಂಬ ಅದನ್ನು ವಿಚಾರ ಮಾಡ್ತಕ್ಕಂಥ ಜನರು ಎಲ್ಲ ಕಡೆಯೂ ಹುಟ್ಕೊಂಡಿದ್ದಾರೆ. ಅಧ್ಯಯನಶೀಲರಾಗಿರ್ತಕ್ಕಂಥವ್ರು, ಸಂಶೋಧನೆ ಮಾಡ್ತಕ್ಕಂಥವ್ರು, ಅದನ್ನು ತಮ್ಮದೇ ಆದ ಒಂದು ದೃಷ್ಟಿ ಕೋನದಲ್ಲಿ ನೋಡ್ತಕ್ಕಂಥವ್ರು, ಮತ್ತು ಶರಣರ ಏನು ವಿಚಾರಗಳಿದ್ದಾವೆ, ವಚನದ ಆಶಯಗಳು, ಮಹಾರಾಷ್ಟ್ರದಲ್ಲಿ ಸಂತರ ಅಭಂಗಗಳ ಒಳಗಿರ್ತಕ್ಕಂತಹ ಆಶಯಗಳು ಅಥವಾ ವಿದ್ರೋಹ ವಿಚಾರಗಳು, ಅಂದರೆ ಬಂಡಾಯದ ವಿಚಾರಗಳು, ಅವುಗಳ ಆಧಾರದ ಮೇಲೆ, ಮತ್ತು ನಮ್ಮ ಅನೇಕ ಹೋರಾಟಗಾರರು ಅಲ್ಲಲ್ಲಿ ಒಂದಿಷ್ಟು ಇತಿಹಾಸಗಳನ್ನು ಬರೆದಿಟ್ಟಿದ್ದಾರೆ. ಈಗ ಆಧುನಿಕ ಇದರಲ್ಲಿ 14-15ನೇ ಶತಮಾನದಿಂದ ಬರೆದಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿ ಇದೆ. ಮುಂದೆ ಅಲ್ಲಿ ಮರಾಠರಲ್ಲಿ ಜಾಗೃತಿಯಾಗಿ ಅವರು ಅನೇಕ ಸಂಘಟನೆಗಳನ್ನು ಕಟ್ಕೊಂಡು, ಆ ಸಂಘಟನೆಗಳ ಮುಖಾಂತರ ನಿಜವಾದ ಇತಿಹಾಸ, ಚರಿತ್ರೆ ಮತ್ತು ಅವರ ವಿಚಾರಧಾರೆಗಳನ್ನು ಪ್ರಕಟಿಸುವ ಮುಖಾಂತರ ಮತ್ತೆ ಅದನ್ನು ಆ ಚಳುವಳಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇನ್ನೊಂದು ಲಾಭ ಏನಂದ್ರೆ ಬುದ್ಧಿ, ಅಲ್ಲಿ ಆಗಲೇ ಅಂಬೇಡ್ಕರ್ ಅವರು ವಿಚಾರ ಕ್ರಾಂತಿ ಹೆಚ್ಚಾಗಿತ್ತು 20ನೇ ಶತಮಾನದಲ್ಲಿ ಮಹಾರಾಷ್ಟ್ರದವ್ರಿಗೆ. ನಮಗದು ಅವಕಾಶ ಇರಲಿಲ್ಲ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರದ ಕೂಡ ಒಂದು ಆಂದೋಲನ ಇತ್ತದು. ಶಿವಾಜಿ ಮಹಾರಾಜರ ಒಂದು ಬಹಳ ದೊಡ್ಡ ಆಂದೋಲನ. ಎಲ್ಲ ತಳ ಸಮುದಾಯದವರನ್ನು ಕರೆದುಕೊಂಡು ಅವರಿಗೆ
ಒಂದು ಸ್ವಾತಂತ್ರ್ಯ ಕೊಡಬೇಕು ಈ ದಾಳಿಕೋರರಿಂದ ಅವರಿಗೆ ಸ್ವಾತಂತ್ರ್ಯ ಕೊಡಬೇಕಂತೇಳಿ ಎಲ್ಲ ಜನಗಳನ್ನು, ವಿಶೇಷವಾಗಿ ರೈತ ಜನರನ್ನು, ಯಾರು? ಶಿವಾಜಿ ಶಿವಾಜಿ ಮಹಾರಾಜರು ಹ್ಞೂ ಅವರು ಸಾಮಾಜಿಕ ಪರಿವರ್ತನೆ ತರ್ತಕ್ಕಂಥ ಕೆಲಸನೇ ಮಾಡಿದ್ದಾರೆ. ಹ್ಞೂ ಅವರ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಸಾಮಾಜಿಕ ಪರಿವರ್ತನೆ ಕ್ರಾಂತಿ ಮಾಡಿದಾರೆ ಅಂತಂದರೆ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಅಲ್ಲಿಂದ ಶುರುವಾಗುತ್ತೆ ಮಹಾರಾಷ್ಟ್ರದ ಒಂದು ಆಧುನಿಕ ಭಾರತದ ಒಂದು ಕ್ರಾಂತಿ ಅಂತ ನಾವೇನು ಕರಿತೀವಲ್ಲ, ಅದು ಜ್ಯೋತಿರಾವ್ ಫುಲೆ ಅವರಿಂದ ಶುರುವಾಗಿ ಅವರ ನಂತರ ಅನೇಕರು ಆ ಕ್ರಾಂತಿಯಲ್ಲಿ ಭಾಗವಹಿಸಿ, ಅದು ಅವರ ಒಂದು ಪ್ರಭಾವ ಪರಿಣಾಮವೇ ಮುಂದೆ ಅಂಬೇಡ್ಕರ್ ಅವರು. ಜ್ಯೋತಿಬಾ ಫುಲೆಯರೇ ಮೊದಲನೇ ಪ್ರಭಾವಿ. ಮೊದಲನೇ ಪ್ರಭಾವಿ. ಅದಕ್ಕಿಂತ ಮುಂಚೆ ಅವರು ಅನೇಕ ಸಂತರ ಒಂದು ವಿಚಾರಕ್ಕೂ ಪ್ರಭಾವಿತರಾಗಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂತ ನಮ್ಮ ನಾಮದೇವನಿಂದ, ಕಬೀರ್ ದಾಸರಿಂದ, ಸಂತ ತುಕಾರಾಮರಿಂದ, ಆಮೇಲೆ ಜ್ಯೋತಿರಾವ್ ಫುಲೆ ಅವರು. ಹೀಗಾಗಿ ಅವರೊಂದು 2-3 ಕಡೆ ಹೇಳ್ಕೊಂಡಿದ್ದಾರೆ, ನನ್ನ ಮೊದಲನೆಯ ಒಂದು ಗುರು ಅಂತಂದರೆ ಧಾರ್ಮಿಕವಾಗಿ ಭಾರತೀಯ ಮೂಲ ಸಂಸ್ಕೃತಿಯ ಬುದ್ಧ, ಆಮೇಲೆ ಈ ಸಾಮಾಜಿಕ ಈ ಪಿಡುಗುಗಳನ್ನು ಹೊಡೆದೋಡಿಸಲು ಮತ್ತು ಸಮಾನತೆಯನ್ನು ಸ್ಥಾಪನೆ ಮಾಡಿರುವಂಥ ಮಹಾನ್ ಕ್ರಾಂತಿಕಾರಿ ನಮ್ಮ ಕಬೀರ್ ದಾಸರು ಸಂತ, ಆಮೇಲೆ ಜ್ಯೋತಿರಾವ್ ಫುಲೆ ಅವರು. ಇವರು ನನ್ನ ಗುರುಗಳು ಅಂತ ಹೇಳ್ಕೊಂಡಿದ್ದಾರೆ ಅವರು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅದರ ಪರಿಣಾಮ ಇತ್ತು. ಆದರೂ ಕೂಡ ಅಂಬೇಡ್ಕರ್ ಅವರ ನಂತರ ಮತ್ತೆ ಅಲ್ಲಿನ ಈ ಪೇಶ್ವಾಯಿಗಳು, ಚಿತ್ಪಾವನರು ಅಂತ ಕರೀತಾರೆ ಅವರಿಗೆ, ಅವರ ಹಿಡಿತದಲ್ಲಿನೇ ಇತ್ತು. ಯಾಕಂದ್ರೆ ನಮ್ಮ ಜನ ಹಾಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ಯಾವ ರೀತಿ ಅದು ನಮ್ಮ ಜನ ಅದನ್ನು ಕ್ರಾಂತಿನ ಶುರು ಮಾಡಿದ್ರು, ಮತ್ತೆ ಹೇಗೆ ಅದನ್ನು ಸಂಶೋಧನೆ ಮಾಡಿದ್ರು ಅಂತೇಳಿ. ಜ್ಯೋತಿರಾವ್ ಫುಲೆ ಅವರು ಭಾಳ ದೊಡ್ಡ ಸಂಶೋಧಕರು. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲ ವೇದ, ಶಾಸ್ತ್ರ, ಪುರಾಣಗಳನ್ನು ಹೆಚ್ಚು ಸಂಶೋಧನೆ ಮಾಡ್ತಾಯಿದ್ರು. ಆ ಪುರಾಣದಲ್ಲಿನೇ ನಮ್ಮ ಇತಿಹಾಸ ಇದೆ, ಪುರಾಣದಲ್ಲಿನೇ ಇತಿಹಾಸವನ್ನು ಹುಡುಕಿ ತೆಗೆದ್ರು ಅವರು. ಬೇರೆ ಸ್ವರೂಪ ಪಡ್ಕೊಂಡು ಇತಿಹಾಸ ಬೇರೆ ಸ್ವರೂಪ ಪಡೆದುಕೊಂಡಿತ್ತು. ಯಾಕಂತಂದರೆ ಬರೆದವ್ರು ನಮ್ಮವ್ರು ಇರಲಿಲ್ಲ, ಅವ್ರು ಬರೆದ್ರಿಂದ ಅಲ್ಲಿರ್ತಕ್ಕಂಥ ಈ ದಾನವರು ಅಂಥೇಳಿ ಚಿತ್ರಿಸಿದರು. ಅವರು ನಮ್ಮ ಪೂರ್ವಜರು, ಹೆಂಗೆ ನಮ್ಮವರ ಪೂರ್ವಜರಿದ್ದರು ಅನ್ನುವಂಥ ವಿಷಯದಲ್ಲಿ ಭಾಳ ಸಂಶೋಧನೆ ಮಾಡಿದ್ರು ಅವರು, ನಮ್ಮ ಜ್ಯೋತಿರಾವ್ ಫುಲೆ ಅವರು. ಅದೇ ಭಾಳ ದೊಡ್ಡ ಸಾಹಿತ್ಯ ಮುಂದಿನವರಿಗೆ. ಅಂಬೇಡ್ಕರ್ ಅವರಿಗೂ ಕೂಡ ಅದೇ ಸಾಹಿತ್ಯ. ಭಾರತದ ಈ ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಇದನ್ನೆಲ್ಲ ಈ ಪುರಾಣದಲ್ಲಿ ಬರ್ತಕ್ಕಂಥ ವಿಚಾರಗಳು ಎಲ್ಲ ಅವರೇ ಸಂಶೋಧನೆ ಮಾಡಿ ಬರೆದರು ನಮ್ಮ ಜ್ಯೋತಿರಾವ್ ಫುಲೆ ಅವರು. ಅದಕ್ಕೆ ಹೇಳ್ತಾ ಇದ್ರು, ಈ ಇತಿಹಾಸ ಬರೆದಿರ್ತಕ್ಕಂಥ ಏನು ಮನುವಾದಿಗಳಿದ್ದಾರೆ, ಅವರು ಸಮಾಜವನ್ನು ನಾಶ ಮಾಡೋ ಸಲುವಾಗಿ ಶಾಸ್ತ್ರದ ಉಪಯೋಗ ಮಾಡಿಕೊಂಡ್ರು ಅಂತ ಭಾಳ ಚೆನ್ನಾಗಿ ಬರೀತಾರೆ ಅವರು. ಶಸ್ತ್ರ ಮನುಷ್ಯನನ್ನು ವ್ಯಕ್ತಿಯನ್ನು ಕೊಂದರೆ, ಶಾಸ್ತ್ರ ಸಮಾಜವನ್ನು ಕೊಲ್ಲುತ್ತೆ ಅಂತ ಹೇಳ್ತಾರೆ ಅವರು. ಶಾಸ್ತ್ರ ಅಂತಂದರೆ ಒಂದು ಸಮಾಜವನ್ನು ನೀವು ಹಾಳು ಮಾಡಬೇಕಾದರೆ ಆ ಸಮಾಜದ ಇತಿಹಾಸವನ್ನು ತಿರುಚಬೇಕು. ಆಮೇಲೆ ಆ ಸಮಾಜದಲ್ಲಿ ಕ್ರಾಂತಿ ಪುರುಷರಾಗಿರುವಂಥ ಮಹಾಪುರುಷನಿರ್ತಾರೆ, ಅವರ ಒಂದು ಚರಿತ್ರೆಯಲ್ಲಿ, ಅಂದರೆ ಚರಿತ್ರೆಯನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸ ಆಗಲಿ, ಇನ್ನೊಂದು ಆ ನಿಮ್ಮ ಮಹಾಪುರುಷರು ಬರೆದಿರುವಂಥ ವೈಚಾರಿಕ ಗ್ರಂಥಗಳೇನಿದ್ದಾವೆ ಅವುಗಳಲ್ಲಿ ಕಲಬೆರಕೆ ಮಾಡ್ತಕ್ಕಂಥದ್ದು. ಈ 3 ಅಸ್ತ್ರಗಳನ್ನು ಮುಖ್ಯವಾಗಿ ಅವರು ಉಪಯೋಗಿಸ್ತಾರೆ. ಈಗ ನಮ್ಮಲ್ಲಿ ಶುರುವಾಗಿದ್ದಲ್ಲಿ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳು ಶುರು ಮಾಡಿದ್ರು. ಅಲ್ಲಿ ಒಂದು ಇತಿಹಾಸ ಸಂಶೋಧನಾ ಸಂಸ್ಥೆ ಇದೆ, RG ಭಾಂಡಾರ್ಕರ್ ಅಂತಕ್ಕಂಥ ಇತಿಹಾಸ ಸಂಶೋಧನೆ ಕೇಂದ್ರ. ಒಂದು 1818ರ ನಂತರ ಅದು ಪ್ರಾರಂಭ ಮಾಡಿದ್ರು ಅವರು, ಬ್ರಿಟಿಷರು ಬಂದ ಮೇಲೆ. ಎಲ್ಲವೂ ಇಂಗ್ಲೀಷ್ ಭಾಷೆಯಲ್ಲಿ ಇಡೀ ಭಾರತದ ಇತಿಹಾಸವನ್ನು ಬರೆಯೋದಕ್ಕೆ ಶುರು ಮಾಡಿದ್ರು ಅವರು. ಎಲ್ಲಿ? ಪುಣೆಯಲ್ಲಿ. RG ಭಾಂಡಾರ್ಕರ್ ಇತಿಹಾಸ ಸಂಶೋಧನಾ ಕೇಂದ್ರ ಅಂತೇಳಿ ಪುಣೆದಲ್ಲಿದೆ. ಈಗಲೂ ಕೂಡ ಇದೆ, ಈಗಲೂ ಕೂಡ ಅದು ಕೆಲಸ ನಡೀತಾ ಇದೆ.
ಆದರೆ ಅಲ್ಲೆಲ್ಲ ಸಂಶೋಧನೆ ಮಾಡ್ತಕ್ಕಂಥವ್ರು ಬರೀತಕ್ಕಂಥವ್ರೆಲ್ಲರೂ ಬ್ರಾಹ್ಮಣರೇ. ಹ್ಞೂ ಹೀಗಿರೋದ್ರಿಂದ ಎಷ್ಟು ಭಾರತದಲ್ಲಿ ಈ ಸಾಮಾಜಿಕ ಏನು ಅಸಮಾನತೆ ವಿರುದ್ಧ ಎಷ್ಟು ಕ್ರಾಂತಿಗಳಾದವಲ್ಲ ಎಲ್ಲವನ್ನ ಅವರು ತಪ್ಪಾಗಿ ವಿಕೃತವಾಗಿ ಬರೆದಿದ್ದಾರೆ. ಹ್ಞೂ ಅದರಲ್ಲಿ ಶಿವಾಜಿ ಮಹಾರಾಜರ ಚರಿತ್ರೆ ಇರ್ಬೋದು, ಆಮೇಲೆ ಬಸವಣ್ಣನವರ ಚರಿತ್ರೆನೂ ಕೂಡ ತುಂಬ ಕೆಟ್ಟದಾಗಿ ಅವರು ಬರೆದಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ವಿದೇಶದಿಂದ ಸ್ಟಡಿ ಮಾಡೋಕ್ಕೆ ಯಾರು ಬರ್ತಾರೆ ಅವರು ಅವರ ಪುಸ್ತಕಗಳನ್ನೇ ರೆಫರ್ ಮಾಡ್ತಿದ್ರು. ರೆಫರ್ ಮಾಡ್ತಾರೆ. ಹಿಂಗಾಗಿ ಅದು ತಪ್ಪು. ಹೀಗಾಗಿ ಹೊರಗಿನ ಏನು ಅಧ್ಯಯನ ಮಾಡೋವರಿಗೆ ತಪ್ಪು ಮಾಹಿತಿಯನ್ನು ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ವಿಶೇಷವಾಗಿ ಹೇಳಬೇಕಂತಂದರೆ ನಾನು ಬೇರೆಯವ್ರದ್ದು ಹೇಳೋದಕ್ಕಿಂತ ಬಸವಣ್ಣವ್ರ ಬಗ್ಗೆನೇ ಭಾಳ ವಿಕೃತವಾಗಿ ವೈಷ್ಣವಿಸಮ್ ಶೈವಿಸಮ್ ಅಂಥೇಳಿ ಒಂದು ಪುಸ್ತಕ ಇದೆ. ಅದರಲ್ಲಿ ದಕ್ಷಿಣ ಭಾರತದ ಈ ಶೈವಿಸಮ್ ಅಂಥೇಳಿ ಒಂದು ವಿಷಯ ಬರೀತಾರೆ. ಅದರಲ್ಲಿ ಬಸವಣ್ಣವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಬರೆದಿದ್ದಾರೆ ಅವರು. ಬಸವಣ್ಣ ಭಾಳ ಉಡಾ ಇದ್ದ. ಬಸವಣ್ಣ ಈ ಎಲ್ಲ ಜಂಗಾರವನ್ನು ಕರೆದುಕೊಂಡು ಬಿಜ್ಜಳನ್ನು ಬೊಕ್ಕಸೆಲ್ಲ ಬೇರೆ ಬೇರೆ ವ್ಯಸನಗಳ ಮುಖಾಂತರ ಖಾಲಿ ಮಾಡ್ತಿದ್ದ. ಆಮೇಲೆ ಬಸವಣ್ಣನವರ ಅಕ್ಕ ನಾಗಮ್ಮ ಈ ಬಿಜ್ಜಳನ ಕೊಯ್ಯೊಳಗಿದ್ದಳು. ಇಂಥವೆಲ್ಲ ಈಗ ನೀವು ಸಿಗ್ತಾವೆ. ಅವೆಲ್ಲ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಆ ಪುಸ್ತಕದಲ್ಲಿ ಆ ಇತಿಹಾಸ ಇದೆ ಸ್ಪಷ್ಟವಾಗಿ. ಯಾರು ಬರೆದವರು? R.G. ಭಾಂಡ್ರಕರ್. ಅಷ್ಟು ಕೆಟ್ಟದಾಗಿ ಚಿತ್ರಿಸಿದ್ರು. ಕೆಟ್ಟದಾಗಿ, ಇದಕ್ಕಿಂತಲೂ ಕೆಟ್ಟದಾಗಿ ನಾನು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ ನನಗೆ. ಅಷ್ಟು ಕೆಟ್ಟದಾಗಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಶಿವಾಜಿ ಮಹಾರಾಜರ ಬಗ್ಗೆನೂ ಕೂಡ ಭಯಂಕರ ಕೆಟ್ಟವಾಗಿ ಬರೆದಿದ್ದಾರೆ. ಶಿವಾಜಿ ಮಹಾರಾಜನ ಶಹಾಜಿ ಮಹಾರಾಜ್ ಇವರು ಶಿವಾಜಿ ಮಹಾರಾಜರ ಬಯೋಲಾಜಿಕಲ್ ಫಾದರ್ ಅಲ್ಲ ಅಂತ ಬರ್ತಿದ್ದಾರೆ ಅವರು ಅದರಲ್ಲಿ. ಅಂದರೆ ಅದು ಅನೈತಿಕ ಚಿತ್ರ ಮಾಡೋ ಉದ್ದೇಶ. ಜೇಮ್ಸ್ ಲೇನ್ ಅಂತಕ್ಕಂಥವನು ವಾಜಪೇಯಿ ಪ್ರಧಾನಮಂತ್ರಿಯಾಗಿದ್ದಾಗ ಆ ವಾಜಪೇಯಿ ಕಡೆಯಿಂದಲೇ ಅದನ್ನು ಬಿಡುಗಡೆ ಮಾಡಿಸ್ತಾರೆ. ವಿದೇಶದ ಈ ಜೇಮ್ಸ್ ಲೇನ್ ಅಂತಕ್ಕಂಥವನ ಅವನಿಂದ ಪುಸ್ತಕ ಬರೆಸಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿಸಿ ಸಂಶೋಧನೆ ಮಾಡಿಸಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡ್ತಾರೆ. ಅದು ಶಿವಾಜಿ ಮಹಾರಾಜರ ಬಯೋಲಾಜಿಕಲ್ ಫಾದರ್ ಈ ದಾದು ಕೋಂಡದೇವ್ ಅಂತ ಹೇಳಿದ್ದ ಅಂಥೇಳಿ. ದಾದೂಜಿ ಕೋಂಡದೇವ್ ಅಂತಕ್ಕಂಥ ಬ್ರಾಹ್ಮಣ ಪೇಶ್ವಾಯಿ. ಎಷ್ಟು ದುರುಳುತನ ಅಲ್ಲ ಅದು. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಇದನ್ನೇ ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇದು ಪುಣೆಯ ಶನಿವಾರ ವಾಡ ಅಂಥೇಳಿ ಭಾಳ ದೊಡ್ಡ ಕೋಟೆ ಇದೆ. ಅದರಲ್ಲಿ ಶಿವಾಜಿ ಮಹಾರಾಜರು ಮತ್ತು ಅವರ ತಾಯಿ ಜೀಜಾಮಾತ ಆಮೇಲೆ ಈ ದಾದೂಜಿ ಕೋಂಡದೇವ್ ಈ ಮೂವರ ಮೂರ್ತಿಯನ್ನು ನಿಲ್ಲಿಸಿದರು. ಅಲ್ಲಿ ಬಂದವರಿಗೆ ಏನಿಸ್ತಿತ್ತಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜ ತಾಯಿ, ಶಿವಾಜಿ ಮಹಾರಾಜ ತಂದೆ, ಇಲ್ಲಿ ಮಟ್ಟಕ್ಕೆ ಅವರು ಕೆಲಸ ಮಾಡಿದರು. ಮರಾಠರು ಆಕ್ರೋಶಗೊಂಡು ನಿಜವಾದ ಇತಿಹಾಸ ಎಲ್ಲ ಅವರು ನಮ್ಮ ಸಾಳುಂಕಿಯವರು ಮತ್ತು ಇನ್ನೂ ಅನೇಕ ಇತಿಹಾಸಕಾರ ಬರೆದ್ರಿಂದ ಬಹಳ ದೊಡ್ಡ ಉಗ್ರವಾದ ಒಂದು ಪ್ರತಿಭಟನೆ ಮಾಡಿ ರಾತ್ರೋರಾತ್ರಿ ಅದನ್ನು ಸ್ವತಃ ಅಲ್ಲಿನ ಪಾಲಿಕೆಯವರು ಕತ್ತರಿಸಿ ಒಗೆದ್ರು ಆ ಮೂರ್ತಿಯನ್ನು. ಕೋರ್ಟ್ನಲ್ಲಿ ಹೋಯಿತು. ಕೋರ್ಟ್ನಲ್ಲಿ ಸಾಕಷ್ಟು ಪುರಾವೆಗಳನ್ನು ಇವರು ಮರಾಠರು ಕೊಟ್ಟರು. ಅದರಿಂದ ಎಲ್ಲವೂ ಕೂಡ ಸ್ಪಷ್ಟವಾಗಿ. ಆಮೇಲೆ ಮಹಾರಾಷ್ಟ್ರದಲ್ಲಿ ಸಿಲೆಬಸ್ ಕೂಡ ಚೇಂಜ್ ಆಯಿತು, ಇತಿಹಾಸ ಚೇಂಜ್ ಆಯಿತು. ಅಷ್ಟು ಜಾಗೃತಿಯಿಂದ ಅಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಮರಾಠ ಸೇವಾ ಸಂಘ ಅಂತೇಳಿ ಕಟ್ಕೊಂಡು ಮತ್ತು ಸಂಭಾಜಿ ಬ್ರಿಗೇಡ್ ಅನ್ನುವಂಥ ಒಂದು ಸಂಘಟನೆಯವರು ಸಾಕಷ್ಟು ಸಾಹಿತ್ಯವನ್ನು ಹೊರತಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಸಂಪೂರ್ಣ ಇತಿಹಾಸವನ್ನು ಅವರು ಬದಲಾಯಿಸಿದ್ದಾರೆ. ನಿಜವಾದ ಇತಿಹಾಸ ಹೊರಗೆ ತಂದಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಒಂದು 30 ವರ್ಷಗಳ ಹಿಂದಿನ ತನಕ ಅಂಬೇಡ್ಕರ್ ಅವರ, ಫುಲೆಯವರ ಸಾಹಿತ್ಯ ಪ್ರಕಟ ಮಾಡೋದ್ರ ಮೇಲೆ ನಿರ್ಬಂಧನೆ ಇತ್ತು. ಅದನ್ನು ಭಾಳ ವರ್ಷನಲ್ಲ, ಇದು ಹೀಗೆ ನಡೀತಾನೆ ಇದೆ. ಅಂಬೇಡ್ಕರ್ ಸಾಹಿತ್ಯ ಹೊರಗೆ ಬರೋಕ್ಕೂ ತಡೆ ಹಿಡಿದ್ರು. ಮತ್ತು ಆಗ ಅಲ್ಲಿ ಪ್ರಗತಿಪರ ಸರ್ಕಾರಗಳಿದ್ವಲ್ಲ, ಯಾಕೆ ಅದು ಸಾಧ್ಯ ಆಗಲಿಲ್ಲ? ಪ್ರಗತಿಪರ ಸರ್ಕಾರ ಅಂತ ನಾವು ಯಾವುದಕ್ಕಂತೀರಿ ನೀವು? ಪ್ರಗತಿಪರ ಸರ್ಕಾರ ಅಲ್ಲ, ಒಂದು ಸರ್ಕಾರ ಯಾರು ಆಳ್ತಾ ಇದ್ದಾರೆ,
ಇದು ಬಹಳ ಮುಖ್ಯ. ಭಾರತದಲ್ಲಿ ಏನು ಪರಿಸ್ಥಿತಿ ಅಂತಂದರೆ, ಯಾರು ಮೆಜಾರಿಟಿಯಲ್ಲಿದ್ದಾರೆ ಅವರು ಆಳಬೇಕು, ಆದರೆ ರೂಲಿಂಗ್ನಲ್ಲಿ ಮೈನಾರಿಟಿಯವರಿದ್ದಾರೆ. ರೂಲಿಂಗ್ ಮೈನಾರಿಟಿ, ಇಂಟರ್ನಲ್ ರಿಲಿಜಿಯಸ್ ಮೈನಾರಿಟಿ ಬೇರೆ, ರೂಲಿಂಗ್ ಮೈನಾರಿಟಿ ಬೇರೆ. ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯನೇ ಇದೆ. ಈಗಲೂ ಕೂಡ ಅದೇ ಥರನೇ ಇದೆ. ಯಾಕಂದರೆ ನಮ್ಮ ಜನ ಈ ಯಾರೇ SC ST OBC ಇರ್ಬೋದು, ಕೇವಲ ಇವ್ರ ಹತ್ರ ರಾಜಕೀಯ ಒಂದು ಪೊಸಿಷನ್ ಇರುತ್ತೆ, ಪವರ್ ಇರೋದಿಲ್ಲ. ನಿರ್ಣಯ ತೆಗೆದುಕೊಳ್ಳತಕ್ಕಂತಹ ಅಧಿಕಾರ, ಆ ಪವರ್ ನಾವೇನಂತೀವಿ ಅದಿಲ್ಲ. ಕೇವಲ ಪೊಸಿಷನ್ ಇದೆ. ಮಿನಿಸ್ಟರ್ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರಧಾನಮಂತ್ರಿ ಕೂಡ ಒಂದು ಪೊಸಿಷನ್ ಆಗಿದೆ ನಮ್ಮ ದೇಶದಲ್ಲಿ ಎಷ್ಟೋ ದಿನ ಇತ್ತು. ಆಮೇಲೆ ಪವರ್ ಅಲ್ಲ, ಅದು ಪವರ್ ಅಲ್ಲ. ರಾಷ್ಟ್ರಪತಿಗೂ ಕೂಡ ಅದೊಂದು ಪೊಸಿಷನ್ ಅಷ್ಟೇ, ಪವರ್ ಇಲ್ಲ. ಅದರ ಹೈಕಮಾಂಡ್, ಅದರ ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ವರ್ಗನೇ ಬೇರೆ. ಸ್ವಾತಂತ್ರ್ಯದ ನಂತರವೂ ಕೂಡ ಎಂಥ ಸಮಾಜ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಅಂತಂದರೆ, ಬೇಡಿಕೊಳ್ಳುವ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ನಮಗೆ ಈ ಮೀಸಲಾತಿ ಬೇಕು, ಅಥವಾ ನಮಗೆ ಈ ಹಕ್ಕು ಬೇಕು, ಈ ಅಧಿಕಾರ ಬೇಕು. ಅಂದರೆ ಮೈನಾರಿಟಿ ರೋಲ್ ಮಾಡ್ತಕ್ಕಂಥವ್ರು ಮೈನಾರಿಟಿಗಳು. ಮೈನಾರಿಟಿ ಅಂತಂದರೆ 3% ಅಂತ ಕರೀತಾರೆ. ಬಹುಜನರಲ್ಲ, ಕೆಲವೇ ಜನರ ಕೈಯಲ್ಲಿ. ಅಂದರೆ ಭಾರತದ ಸಂವಿಧಾನದ ಆಶಯ ವಿರುದ್ಧವಾಗಿ ಆ 3% ಜನ ನೀವು ಪೊಸಿಷನ್ನಲ್ಲಿರಲ್ಲ, ಪವರ್ನಲ್ಲಿ ಇರ್ತಾರೆ ಅಂತ ಹೇಳಿದರೆ, ಈ ಪವರ್ನಲ್ಲಿರೋ ಜನ ಸಂವಿಧಾನಕ್ಕೂ ಯಾಕೆ ತಿರ್ಚುವಂಥ ಕೆಲಸಕ್ಕೆ ಕೈ ಹಾಕಕ್ಕೆ ಸಾಧ್ಯ ಆಗಲಿಲ್ಲ? ಇದನ್ನೇ ಮಾಡಿದ್ಮೇಲೆ ಅದೇನು ದೊಡ್ಡ ವಿಷಯ ಇತ್ತು? ಸಂವಿಧಾನದಲ್ಲಿ ಸಾಕಷ್ಟು ತಿರುಚಿದ್ದಾರೆ, ಭಾಳಷ್ಟು ಅದರಲ್ಲಿ ಬದಲಾಯಿಸಿದ್ದಾರೆ. ಆದರೆ ಮೂಲ ಆಶಯ, ಸಂವಿಧಾನದ ಮೂಲ ಆಶಯಕ್ಕೆ ಮುಟ್ಟೋದು ಆಗಲಿಲ್ಲ, ಇನ್ನೂ ಕೂಡ ಆಗ್ತಾ ಇಲ್ಲ. ಬಹುಶಃ ಇಂದಿನ ಒಂದು ಪರಿಸ್ಥಿತಿ ನೋಡಿದರೆ ಅದು ಕೂಡ ಭಾಳ ಬೇಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದು ಧರ್ಮ ನಿರಪೇಕ್ಷೆಯಾಗಿರ್ತಕ್ಕಂಥ ವಿಷಯ ಇರ್ಬೋದು. ಯಾಕಂದರೆ ನಮ್ಮ ರಾಷ್ಟ್ರವಾದ ಅಂತಂದರೆ ಧರ್ಮ ನಿರಪೇಕ್ಷ ರಾಷ್ಟ್ರೀಯವಾದ ನಮಗೆ ಬೇಕು. ಧರ್ಮ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ, ಜಾತಿ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ, ಭಾಷಾ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ, ಮಾನವೀಯತೆಯಿಂದ ಕೂಡಿರ್ತಕ್ಕಂಥದ್ದು ಧರ್ಮ ನಿರಪೇಕ್ಷ ರಾಷ್ಟ್ರೀಯವಾದನೇ ಶ್ರೇಷ್ಠ ರಾಷ್ಟ್ರೀಯವಾದ. ಒಂದು ಪಾರ್ಟಿ ಪ್ರಮೋಟ್ ಮಾಡಿರ್ತಕ್ಕಂಥ ರಾಷ್ಟ್ರೀಯವಾದ ಆಗಲಿ, ಒಂದು ವಿಶೇಷ ಧರ್ಮದವರು ಪ್ರಮೋಟ್ ಮಾಡ್ತಕ್ಕಂಥ ರಾಷ್ಟ್ರೀಯವಾದ, ಅದು ರಾಷ್ಟ್ರೀಯವಾದವಲ್ಲ. ನಿಜವಾದ ರಾಷ್ಟ್ರೀಯವಾದ ಬೇರೆ, ನಿಜವಾದ ರಾಷ್ಟ್ರೀಯವಾದ ಬೇರೆ. ಸಂವಿಧಾನದ ಆಶಯದಾಗ, ಸಂವಿಧಾನದ ಆಶಯದ ಪ್ರಕಾರ ರಾಷ್ಟ್ರೀಯವಾದ ನಮಗೆ ಬೇಕು. ಇಷ್ಟು ಆಯಾಮಗಳು, ಒಳನೋಟಗಳು, ಸೂಕ್ಷ್ಮಗಳನ್ನು ತಾವು ಭಾಳ ಅರ್ಥಪೂರ್ಣವಾಗಿ ಅಧ್ಯಯನ ಮಾಡಿರಿ, ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತೀರಿ. ನಮ್ಮ ಮುಂದಿನ ಮಾತುಕತೆಯಲ್ಲಿ ಅದರ ಆಳ ಅಗಲವನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ. ಶರಣು ಶರಣ.